ಕೇಪ್ ಜೆಮಿನಿ ಅಂತ ಒಂದು ಕಂಪನಿಯ ಅದು ಭಾಳ ಕ್ರೂರವಾಗಿದೆ ಅಂತೇಳಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ಭಾಳ ವೈರಲ್ ಆಗ್ತಿದೆ. ಇಲ್ಲಿ ಈ ಥರದ ದೌರ್ಜನ್ಯ ಆಗುತ್ತೆ ಅಂತಂದರೆ ಭಾಳ ಆಶ್ಚರ್ಯ ಮತ್ತು ಇದು ದಿಗ್ಭ್ರಮೆ ಆಗುವಂಥ ಸುದ್ದಿ ಆಗುತ್ತೆ. ಕೆಟ್ಟ ರೀತಿಯ ದೌರ್ಜನ್ಯ. ನಮಸ್ಕಾರ, ನ್ಯೂಸ್ ಆಫ್ ಕರ್ನಾಟಕ ನೋಡುಗರಿಗೆ ಸ್ವಾಗತ. ನಾನು ಕರಿಸ್ವಾಮಿ. ಇವತ್ತು ತುಂಬ ವೈರಲ್ ಆಗ್ತಿರೋ ಒಂದು ಸುದ್ದಿ ಬಹುಶಃ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಅಥವಾ ನೀವು ನೋಡಿರಬಹುದು. ಅಲ್ಲಿ ಕೇಪ್ ಜೆಮಿನಿ ಅಂತ ಒಂದು ಕಂಪನಿಯ ಡೇ ಕೇರ್ ಸೆಂಟ್ರಲ್ಲಿ ಮಕ್ಕಳನ್ನು ತುಂಬ ಹಿಂಸೆ ಮಾಡ್ತಾಯಿದ್ರು ಆಯಾಗಳು ಅಂತೇಳಿ ಒಂದು ಸುದ್ದಿ ವೈರಲ್ ಆಗಿದೆ. ಅದು ಭಾಳ ಕ್ರೂರವಾಗಿದೆ ಅಂತೇಳಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ಭಾಳ ವೈರಲ್ ಆಗ್ತದೆ. ಆ ಸಂಬಂಧಪಟ್ಟಂತೆ ಅದು ಕಾನೂನು ಪ್ರಕ್ರಿಯೆ ಏನಾಗುತ್ತೋ ಆಗುತ್ತೆ, ಅದು ಬೇರೆ ವಿಷಯ. ಬಟ್ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಡೇ ಕೇರ್ ಸೆಂಟರ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದಾಗ ಅಟ್ಲೀಸ್ಟ್ ಕೆಲವು ವಿಷಯಗಳನ್ನ ಖಾತರಿಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಅಲ್ಲಿ ಏನಾಗಿತ್ತು ಅಂದರೆ ಅದು ಒಂದು ಖಾಸಗಿಯಾದಂಥ ಯಾವುದೇ ಒಂದು ನಿಯಮಿತವಾದಂಥ ರೂಲ್ಸು ರೆಗ್ಯುಲೇಷನ್ ಚೆಕ್ ಮಾಡಿರುವಂಥ ಸರ್ಟಿಫೈಡ್ ಆದಂಥ ಒಂದು ಡೇ ಕೇರ್ ಸೆಂಟರ್ ಅನ್ನಲ್ಲ. ಯಾಕಂದರೆ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಇಂತಿಷ್ಟು ಸಂಖ್ಯೆಯ ಉದ್ಯೋಗಿಗಳಿದ್ರೆ ಅಲ್ಲೊಂದು ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳೋಕೆ ಸೆಂಟರ್ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಅವರೇನೋ ಒಂದು ಮಾಡಿದ್ದಾರೆ ಕಾಣುತ್ತೆ, ಯಾಕಂದರೆ ಅದು ಒಂದು ಖಾಸಗಿ ಕಂಪನಿ ಅದು. ಸೊ ಅಲ್ಲಿ ಈ ಥರದ ದೌರ್ಜನ್ಯ ಆಗುತ್ತೆ ಅಂತಂದರೆ ಭಾಳ ಆಶ್ಚರ್ಯ ಮತ್ತು ಇದು ದಿಗ್ಭ್ರಮೆ ಆಗುವಂಥ ಸುದ್ದಿ. ಯಾಕಂದರೆ ಅಷ್ಟು ಚಿಕ್ಕ ಮಕ್ಕಳನ್ನು ವಾಷಿಂಗ್ ಮಿಷಿನಲ್ಲಿ ತುಂಬಿಬಿಟ್ಟು ಕ್ಲೋಸ್ ಮಾಡೋದು, ಆಮೇಲೆ ಟಾಯ್ಲೆಟಲ್ಲಿ ಕೂಡ ಹಾಕೋದು, ಕತ್ಲು ಕೋಣೆಯಲ್ಲಿ ಕೂಡ ಹಾಕೋದು, ಆಮೇಲೆ ಅವ್ರ ಬಾಯಿಗೆ ನೀರನ್ನು ಬಿಡುವಂಥದ್ದು. ಸೊ ಈ ಥರದ ದೌರ್ಜನ್ಯಗಳನ್ನು ನೋಡ್ತಾ ಇದ್ದರೆ ತುಂಬ ಜನ ಅದಕ್ಕೆ ಅದನ್ನ ತುಂಬ ರಿಯಾಕ್ಟ್ ಮಾಡಿರೋದು. ಇದು ಭಾಳ ಕೆಟ್ಟ ರೀತಿಯ ದೌರ್ಜನ್ಯ ಅಂತ. ಸಿಂಗಲ್ಲು ಮಕ್ಕಳಿಗೆ ದೌರ್ಜನ್ಯ ಮಾಡಿದಂಥ ಅನೇಕ ವಿಡಿಯೋಗಳು ಹಿಂದೆ ಬಂದಿದ್ದಾವೆ. ಬಟ್ ಇದು ಅಷ್ಟು ಮಕ್ಕಳಿಗೆ ಸುಮಾರು 5 ಜನ ಆಯಾಗಳು, ಅಂದರೆ ಎಲ್ಲರೂ ಅದೇ ಥರದ ಆಟಿಟ್ಯೂಡ್ ಇತ್ತಾ, ಒಬ್ಬರಾದರೂ ಅದರಲ್ಲಿ ಇನ್ನೊಬ್ಬರನ್ನ ಬಿಡಿಸುವಂಥದ್ದು ಅಥವಾ ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು ಕೇರ್ ತಗೊಳ್ಳೋರು ಇರಲಿಲ್ವ ಅನ್ನೋದು ಭಾಳ ಆಶ್ಚರ್ಯ ಆಗ್ತದೆ. ಅದು ಒಂದು ಪ್ರೈವೇಟ್ ಕಂಪನಿಯ ಬಟ್ ಅದೇ ಪ್ರಿಮಿಸಸ್ಲಿರ್ತಕ್ಕಂಥ ಒಂದು ಡೇ ಕೇರಲ್ಲಿ ಇದಾಗಿದೆ ಅನ್ನೋದು. ಸೊ ತುಂಬ ಚರ್ಚೆ ಇರೋದ್ರಿಂದ ಅದನ್ನ ನಾವು ಕೂಡ ಪೋಷಕರು ಅದನ್ನ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಸೇರಿಸುವಾಗ ನೋಡಬೇಕು ಅಂತ. ಈಗ ಈ ಥರದ ಖಾಸಗಿ ಹೊರತುಪಡಿಸಿದರೆ ಒಂದು ಪ್ರೈವೇಟಾಗೂ ಕೂಡ ಕೆಲವರು ಪರ್ಮಿಷನ್ ವಿತ್ ತಗೊಳ್ತಾರೆ. ಯಾಕಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪರ್ಮಿಷನ್ ತೊಗೊಳ್ಬೇಕು, ಸಿಟಿ ಮಟ್ಟಗಳಲ್ಲಿ ಕಾರ್ಪೊರೇಷನ್ಸು ಅಥವಾ ಏನು ಇರ್ತವೆ ಅವು ಕಡೆ ಪರ್ಮಿಷನ್ ತೊಗೊಂಡು ಮಾಡಬೇಕು. ಸೊ ಕೇವಲ ಪರ್ಮಿಷನ್ ಕೆಲವರು ಕೊಟ್ಟು ಬಿಡ್ಬೋದು, ಬೇರೆ ಬೇರೆ ಕಾರಣಕ್ಕೆ ಅದು ನಾನು ವಿವರಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಕೊಡಬೇಕಾದಾಗ ಸರ್ಟಿಫಿಕೇಟ್ ಇದೆ ಅಂತ ಒಂದೇ ಕಾರಣಕ್ಕೆ ತುಂಬ ಜನ ನಾವೇನು ಮಾಡ್ತೀವಿ, ತೊಗೊಂಡೋಗಿ ಸೇರಿಸ್ಬಿಡ್ತೀವಿ. ಆದರೆ ಅದರಲ್ಲಿ ಏನನ್ನು ಎನ್ಶೂರ್ ಮಾಡ್ಕೊಳ್ಬೇಕು ಅನ್ನೋದು ಭಾಳ ಉದ್ದವಾದ ಪಟ್ಟಿ ಇದೆ. ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾದ ಪರಿಶೀಲನೆ ಏನಂದರೆ ಅವರು ಅದಕ್ಕೆ ಸೂಕ್ತವಾದ ತರಬೇತಿ ಇದೆಯಾ ಅವ್ರಿಗೆ ಅಂತ, ಆಯಾಗಳಿಗಾಗಿರ್ಬೋದು, ಟೀಚರ್ಗಳಿಗಾಗಿರ್ಬೋದು. ತುಂಬ ಸರಿ ಡೇ ಕೇರಲ್ಲಿ ಟೀಚಿಂಗ್ ಏನು ಮಾಡಲ್ಲ, ಆಟ ಆಡಿಸ್ತಾರೆ ಅಂತ ಕಾಣ್ತದೆ. ಆಯಾಗಳು ಅವ್ರಿಗೆ ಕಾಲಕ್ಕೆ ಫುಡ್ ತಿನ್ನಿಸುವಂಥದ್ದು, ಅವರ ಇದನ್ನು ಪ್ರಾಥಮಿಕ ಅಗತ್ಯಗಳನ್ನ ಸುಸು ಮಾಡಿಸುವಂಥದ್ದು, ಅಥವಾ ಕಕ್ಕ ಮಾಡಿಕೊಂಡ್ರೆ ತೊಳೆಯುವಂಥದ್ದು, ವಾಂತಿ ಮಾಡಿಕೊಂಡ್ರೆ ಒರೆಸೋವಂಥದ್ದು. ಈ ಥರ ಮಕ್ಕಳು ತಾಯ್ತನದಲ್ಲಿ ಅದನ್ನು ಮಕ್ಕಳನ್ನು ನೋಡ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಆ ಥರದ ಹೃದಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ನಾವು ಸೇರಿಸ್ಬೇಕಾದಾಗ. ಒಂದು ಪರ್ಮಿಷನ್ ಇದೆ ಅನ್ನೋದು ಒಂದು, ಇನ್ನೊಂದು ಸರಿನ ನಾವು ಒಂದು ಖಾಸಗಿ ಶಾಲೆಗೆ ಮಕ್ಕಳು ಸೇರಿಸ್ಬೇಕಾದ್ರೂ ಅಷ್ಟೇ ಬಿಲ್ಡಿಂಗ್ ನೋಡ್ಬಿಡ್ತೀವಿ ಭಾಳನ. ಆ ಟೀಚರ್ಸ್ ಕ್ವಾಲಿಫಿಕೇಷನ್ನೇ ಕೇಳೋದಿಲ್ಲ ನಾವು ಏನಿರುತ್ತೆ ಅಂತೇಳಿ. ತುಂಬ ಸರಿ ಹಂಗಾಗತ್ತೆ. ಗೌರ್ಮೆಂಟಲ್ಲಿ ತುಂಬ ಕ್ವಾಲಿಫೈಡನ್ನು ಅದಕ್ಕೊಂದು ಅರ್ಹತೆ ಫಿಕ್ಸ್ ಮಾಡಿ ಅದನ್ನ ಒಂದು ಪ್ರೋಸೆಸ್ ಮೂಲಕ ಮಾಡಿರ್ತಾರೆ, ತುಂಬ ಕ್ವಾಲಿಫೈಡ್ ಇರ್ತಾರೆ ನನ್ನ ಪ್ರಕಾರ. ಪ್ರೈವೇಟಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ತುಂಬ ಸರಿ ಅದನ್ನ ಪಕ್ಕಾ ಎನ್ಶೂರ್ ಮಾಡ್ಕೊಳ್ಬೇಕಾದ್ದು ಪೋಷಕರ ಜವಾಬ್ದಾರಿ. ಸೊ ಅದು ಮಂಟೆಸರಿ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಯಾವುದೇ ಎನಿ ಇನ್ಸ್ಟಿಟ್ಯೂಷನ್ ಒಂದು ಪರ್ಮಿಷನ್ನು. ತುಂಬ ಸರಿ ಏನಾಗುತ್ತೆ, ಇಗ್ನೋರೆನ್ಸಿಂದ ತುಂಬ ಕ್ರೈಮ್ಗಳಾಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾರು ನೋಡ್ತಾರೆ, ಯಾರು ಮಾಡ್ತಾರೆ, ಏನಾಗುತ್ತೆ ಅಂತ. ಮಕ್ಕಳ ಮೇಲೆ ದೌರ್ಜನ್ಯ ತುಂಬ ಸೀರಿಯಸ್ ಅಫೆನ್ಸ್, ಅದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವು ದೇಶಗಳಲ್ಲಿ ಪೋಷಕರು ದೌರ್ಜನ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಥವಾ ಬೈಲಿಕ್ಕೆ, ಅವ್ರನ್ನ ಹೊಡಿಲಿಕ್ಕೆ ಅವಕಾಶ ಇಲ್ಲ. ಸೊ ನಮ್ಮಲ್ಲಿ ಅದಕ್ಕೆ ಅಷ್ಟೊಂದು ಸ್ಟ್ರಿಕ್ಟ್ ಆದ ರೂಲ್ಸ್ ಇಲ್ಲದರೂ ಕೂಡ ಇದೆ.
ಸಮ್ ಎಕ್ಸ್ಟೆಂಟ್ ಅದು ಯಾವ ಮಟ್ಟದ ದೌರ್ಜನ್ಯ ಅನ್ನೋದ್ರ ಮೇಲೆ ಕೂಡ ಪೋಷಕರ ಮೇಲೆ ಕೂಡ ಕ್ರಮ ತಗೊಳ್ಬೋದು. ಅದು ಸ್ಪಷ್ಟವಾಗಿ ಕಾನೂನು ಇದೆ. ತಗೊಳ್ಬೇಕಾದಂಥ ಮುಖ್ಯವಾದಂಥ ಮುನ್ನೆಚ್ಚರಿಕೆ ಕ್ರಮಗಳು, ಎಸ್ಪೆಷಲಿ ಪೋಷಕರು, ಒಂದು ಅದಕ್ಕೆ ಪರ್ಮಿಷನ್ ಇದೆಯಾ, ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ದಾರಾ, ಅವ್ರಿಗೆ ಸೂಕ್ತವಾದ ಅರ್ಹತೆ ಇದೆಯಾ, ಅದು ನೋಡ್ಕೊಳ್ಳೋಕ್ಕೆ ತಾಳ್ಮೆ ಇದೆಯಾ, ಫೆಸಿಲಿಟಿ ಇದೆಯಾ ಅಂತ ಒಂದು ನೋಡ್ಕೊಳ್ಬೇಕು. ಆಮೇಲೆ ಏನಾದರೂ ಒಂದು ಫೈರ್ ಆಯಿತು, ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳು, ಅಲ್ಲಿಗೆ ಒಂದು ಅಗ್ನಿಶಾಮಕ ದಳ ಹೋಗೋದಕ್ಕೆ ಅವಕಾಶ ಇದೆಯಾ, ಅಲ್ಲಿ ಸಹಾಯವಾಣಿ ಅಕ್ಸೆಸ್ ಇದೆಯಾ. ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಕಳು ಯೂಸ್ ಮಾಡೋಕ್ಕಾಗಲ್ಲ, ತುಂಬ ನಡು ವಯಸ್ಸಿನ ಮಕ್ಕಳು ಯೂಸ್ ಮಾಡುವಂಥ ಒಂದು ಅದಕ್ಕೆ ಅವೇರ್ನೆಸ್ ಇದೆಯಾ. ಮತ್ತು ಬೇಸಿಕಲಿ ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋರಿಗೆ ಮಕ್ಕಳ ಮೇಲಿನ ಆರೈಕೆ ಅಂದರೆ ಏನು, ಅದರ ವ್ಯಾಖ್ಯಾನ ಏನು, ಅದು ಯಾವ್ಯಾವೆಲ್ಲ ಕೆಲಸಗಳನ್ನ ಮಾಡಬೇಕಾಗತ್ತೆ ಅನ್ನೋ ಅರಿವಿದೆಯಾ. ಒಂದು ವೇಳೆ ಅದು ವೈಲೇಷನ್ ಆದರೆ ಏನಾಗುತ್ತೆ, ದೌರ್ಜನ್ಯ ಮಾಡಿದ್ರೆ ಏನಾಗುತ್ತೆ ಅನ್ನೋ ಕಾನೂನು ಅರಿವಿದ್ರೆ ತುಂಬ ಸರಿ ಕ್ರೈಮ್ಗಳು ಆಗೋದಿಲ್ಲ. ಸೊ ಇದನ್ನೆಲ್ಲ ಎನ್ಶೂರ್ ಮಾಡ್ಕೊಂಡ್ಮೇಲೆ ಮಕ್ಕಳನ್ನ ಅಲ್ಲಿ ಸೇರಿಸ್ಬೇಕು. ತುಂಬ ಸರಿನಾ ಇದನ್ನ ನೆಗ್ಲಿಜೆನ್ಸ್ ಮಾಡಿ ಮಾಡ್ತಾರೆ. ಯಾಕಂದರೆ ಅನಿವಾರ್ಯ, ತಂದೆ ತಾಯಿ ಅಂದರೆ ಮಕ್ಕಳ ಇಬ್ಬರು ಪೋಷಕರು ಕೆಲಸದಾಗಿರ್ಬೇಕಾದ್ರೆ ಮತ್ತು ಮನೇಲಿ ಯಾರು ನೋಡ್ಕೊಳ್ಳೋಂಥವ್ರು ಇಲ್ಲ ಅಂಥ ವಿಷಯ ಇದ್ದಾಗ ಅದು ಭಾಳ ಅನಿವಾರ್ಯ. ತಪ್ಪು ಸರಿ ಅನ್ನೋದಲ್ಲ ಪ್ರಶ್ನೆ, ಆದರೆ ಅದು ಕರೆಕ್ಟಾಗಿ ಸೂಕ್ತವಾಗಿ ಮಗುವಿಗೆ ಅದು ಅದರ ಪ್ರಯೋಜನ ಆಗ್ತಾ ಇದೆಯಾ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದು ಮಗು ತಂದೆ ತಾಯಿನ ತೊರೆದು ಇರಬೇಕಾದ್ರೆ ಅದಕ್ಕೆ ಅಷ್ಟೇ ಮಟ್ಟದ ಪ್ರೀತಿನ ಯಾರು ಕೊಡ್ಲಿಕ್ಕೆ ಆಗಲ್ಲ. ಆದರೆ ಅಟ್ಲೀಸ್ಟ್ ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕಲ್ಲ ಮಕ್ಕಳನ್ನ, ಅದಕ್ಕೋಸ್ಕರ ಅವ್ರು ಪೇ ಮಾಡ್ತಾರೆ, ದುಡ್ಡನ್ನು ಕೊಡ್ತಾರೆ. ಸೊ ಆಮೇಲೆ ಮಕ್ಕಳನ್ನ ಗಮನಿಸ್ಬೇಕಾಗಿರೋದು ಬಂದ ಮೇಲೆ ಮಕ್ಕಳ ಬಿಹೇವಿಯರ್ ಏನಾದ್ರು ಚೇಂಜಸ್ ಆಗಿದೆಯಾ, ಮಕ್ಕಳು ಆ ಸಿಬ್ಬಂದಿನ ಆ ಡೇ ಕೇರ್ ಸಿಬ್ಬಂದಿ ನೋಡೋದು ಎದುರುಕೊಳ್ತಾರಾ, ನಾನು ಹೋಗೋದಿಲ್ಲ ಅಂತ ಹೇಳ್ತಾರಾ, ಅಥವಾ ಇಲ್ಲೆಲ್ಲಾದರೂ ಅವ್ರ ಮೈ ಮೇಲೆ ಹೊಡೆದಿರೋದು ಆ ಥರದ್ದು ಏನಾದರೂ ಕಚ್ಚಿರೋದು ಅಥವಾ ಇನ್ನೇನೋ ದೌರ್ಜನ್ಯ ಆಗಿರೋದನ್ನ ಗಮನಿಸಬೇಕು ಪೋಷಕರು. ಸೊ ಅವ್ರನ್ನ ಗದರಿಸ್ಬಿಟ್ಟು ತೊಗೊಂಡೋಗಿ ಅಲ್ಲೇನೋ ಅವ್ರನ್ನ ಬಾಯಿ ಮುಚ್ಚಿಸ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಬಿಟ್ಟರೆ ಅಳ್ತಾ ಮಕ್ಕಳು ತುಂಬ ಇದ್ರೆ ಅದನ್ನು ವಿಚಾರಿಸದೆ ಹೋದರೆ ಅದು ದೌರ್ಜನ್ಯ ಏನೋ ಆಗ್ತಿದೆ ಅಂತ. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮು ಮಕ್ಕಳು ಬೇರೆ ಜೊತೆ ಹೊಂದ್ಕೊಳ್ಬೇಕಾದ್ರೆ ಅವರು ಪ್ರೀತಿಯಿಂದ ನಡ್ಕೊಂಡ್ರೆ ಖಂಡಿತ ಅದಾಗುತ್ತೆ. ಶಿಕ್ಷಕರಿಗೂ ಕೂಡ ಅವೇರ್ನೆಸ್ನ ಮೂಡಿಸೋ ನಿಟ್ಟಿನಲ್ಲಿ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಾ, ಅವ್ರಿಗೆ ಸೂಕ್ತವಾದ ಟ್ರೈನಿಂಗ್ ಆಗಿದೆಯಾ, ಆರೈಕೆ ಸಂಬಂಧಪಟ್ಟಂತೆ ಅಥವಾ ಅವ್ರಿಗೆ ಹೇಳ್ಕೊಡೋ ಸಂಬಂಧಪಟ್ಟಂತೆ ಅಂತ. ಇನ್ನೂ ಒಂದು ದೂರು ಇತ್ತೀಚೆಗೆ ಬರ್ತಾ ಇರೋದು ಅಂದರೆ ಮಕ್ಕಳನ್ನ ಸುಮ್ಮನಿರಿಸೋಕ್ಕೋಸ್ಕರ ಅದೇನೋ ಸೊಲ್ಯೂಷನ್ ಕುಡಿಸ್ತಾರೆ ಅಂತಲೋ, ಕೆಲವು ಟಾನಿಕ್ ಕುಡಿಸ್ತಾರೆ ಅಂತಲೋ, ಇನ್ನೂ ಕೆಲವರು ಮೊಬೈಲು ಟ್ಯಾಬು ಕೊಟ್ಬಿಟ್ಟು ಕೂಡಿಸ್ಬಿಡ್ತಾರೆ ಆಟ ಆಡ್ಬಿಡಿ ಅಂತೇಳಿ. ಅವ್ರ ಕಣ್ಣುಗಳು ಹಾಳು ಮಾಡ್ಕೊಳ್ತಾರೆ ಮಕ್ಕಳು. ಯಾಕಂದರೆ ಅವ್ರು ಬ್ಲಿಂಕ್ ಮಾಡೋದಿಲ್ಲ ಕಣ್ಣನ್ನು, ಅದರಿಂದ ಚಿಕ್ಕ ವಯಸ್ಸಲ್ಲಿ ಕಣ್ಣು ಡ್ರೈ ಐಸ್ ಆಗುತ್ತೆ. ಇದೆಲ್ಲ ಮಾನಸಿಕ ಪ್ರಾಬ್ಲಮ್ ಆಗುತ್ತೆ, ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳು ಮತ್ತು ಅದು ಏನು ಬೇಕಾದ್ ನೋಡ್ಕೊಂಡು ಅವರು ಚಿಕ್ಕ ಮಕ್ಕಳೇ ಇರ್ಬೋದು, ಆಟ ಆಡೋದು ಮಾಡ್ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡ್ರು ಕೂಡ. ಸೊ ಅದು ಕೂಡ ಮುಂದೆ ಅಡಿಕ್ಷನ್ಗೆ ಒಂದು ದಾರಿ ಆಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಖಾತರಿಪಡಿಸ್ಕೊಂಡು ಮಕ್ಕಳ ಮೇಲಿನ ದೌರ್ಜನ್ಯನ ತಡಿಬೇಕು. ನಾವು ಎಲ್ಲರೂ ಸೊಸೈಟಿ, ಎಸ್ ಎ ಸೊಸೈಟಿ, ಹಾಗೆ ಪೋಷಕರು ಇದರಲ್ಲಿ ಹೆಚ್ಚು ಜವಾಬ್ದಾರಿ ಕಾಳಜಿ ತಗೊಳ್ಬೇಕು. ಮಕ್ಕಳನ್ನ ಎಲ್ಲರಿಗೂ ಪೋಷಕರು ಖಂಡಿತ ಕಾಳಜಿ ಇದ್ದೇ ಇರುತ್ತೆ, ಆದರೆ ಒಂದು ನಂಬಿಕೆಯ ಮೇಲೆ ಬಿಟ್ಟಿರ್ತಾರೆ. ಸೊ ಅಂಥ ನಂಬಿಕೆಯನ್ನು ಮತ್ತೆ ಖಾತರಿಪಡಿಸ್ಕೊಳ್ಳದೆ ಹೋದರೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅವರೇನೋ ಹೊಡೆದ್ಬಿಟ್ರು ಹತ್ಬಿಟ್ರು ಸುಮ್ಮನಾದ್ರು ಅಂತ ಖಂಡಿತ ಅಲ್ಲ, ಅದು ಮಾನಸಿಕವಾಗಿ ಕೂಡ ತುಂಬ ದೂರಗಾಮಿ ಪರಿಣಾಮ ಬೀರೋದ್ರಿಂದ ಅವರ ಅಡಿಕ್ಷನ್ನು ಕೂಡ ಶುರುವಾಗೋದ್ರಿಂದ, ಈ ಟ್ಯಾಬು ಅಥವಾ ಮೊಬೈಲ್ನ ಕೊಟ್ಟು ಸುಮ್ಮನಿರಿಸೋದ್ರಿಂದ, ಅಥವಾ ಯಾವುದೋ ನೀರು ಕುಡಿಸೋದು, ಯಾವುದೋ ಫುಡ್ ತಿನ್ನಿಸೋದು, ಏನೋ ಅವ್ರಿಗೆ ಇಷ್ಟ ಅಂತ ಕೊಟ್ಟು ಸುಮ್ಮನಿರಿಸೋದು, ಅದೆಲ್ಲ ಮಾಡಿದ್ರೆ ಮಕ್ಕಳ ಎಂಟೈರ್ ಆರೋಗ್ಯ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವ್ಯತ್ಯಾಸ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಮಕ್ಕಳ ಇಶ್ಯೂಸ್ ಬಂದರೆ ಅದಕ್ಕೆ ಒಂದು ಪ್ರತ್ಯೇಕವಾದ ಸಹಾಯವಾಣಿ ಇದೆ, ನಮ್ಮ ಸ್ಕ್ರೀನ್ ಮೇಲೆ ಅದು ಸಹಾಯವಾಣಿ ಬರ್ತಿದೆ. ದಯವಿಟ್ಟು ಅದನ್ನು ಎಲ್ಲರೂ ಗಮನಿಸಿ. ಎಲ್ಲರಿಗೂ ಗೊತ್ತಿರ್ತದೆ ತುಂಬ ಜನಕ್ಕೆ, ಅದು ಮತ್ತೆ ಅದನ್ನು ಮರ್ತೋಗಿರುತ್ತೆ. ನಮ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬೇಕಾದಾಗ ಅದು ಸಿಗೋಲ್ಲ, ಅಂಥದ್ದಕ್ಕೆ ದೂರು ಕೊಡಿ. ಸೊ ಈ ದೌರ್ಜನ್ಯಗಳು ಇಂಥದ್ದು ವರದಿ ಆದಾಗ ಪೊಲೀಸರು ಸಹಜವಾಗಿ ಕೇಸನ್ನು ದಾಖಲಿಸ್ಕೊತಾರೆ. ಸುಮೋಟೋ ಕೇಸ್ನ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ವಿಂಗ್ಗಳು ಒಂದು ಸುಮೋಟೋ ಕೇಸು ದಾಖಲಿಸ್ಕೊಳ್ತವೆ. ಇದು ತುಂಬ ಸೀರಿಯಸ್ ಅಫೆನ್ಸು. ಸೊ ಯಾರೂ ನೆಗ್ಲೆಕ್ಟ್ ಮಾಡಲ್ಲ, ಬಟ್ ಅದನ್ನ ಸೂಕ್ತವಾದರೂ ದಾಖಲೆ ಜೊತೆಗೆ ಸೂಕ್ತವಾದ ಟೈಮಲ್ಲಿ ಗಮನಕ್ಕೆ ತರಬೇಕು. ಅದಕ್ಕೆ ಎಲ್ಲರೂ ಕೂಡ ಹೊಣೆ ಹೊರಬೇಕು. ಸೊ ಖಾಸಗಿ ಕಂಪನಿಗಳಲ್ಲಿ ಯೂಶಲಿ ಸ್ವಲ್ಪ ಹೆಚ್ಚು ಉದ್ಯೋಗಿಗಳೇ ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಕೇರ್ ತೊಗೊಳ್ತಾರೆ ಅಂತ ನಾವು ಕೇಳಿದ್ವಿ. ಬಟ್ ಇದು ಒಂದು ಖಾಸಗಿ ಕಂಪ್ನಿಯ ಒಂದು ಪ್ರೈವೇಟ್ ಇದರಲ್ಲಾಗಿರೋದು ಕೂಡ ಭಾಳ ಆಶ್ಚರ್ಯಕರ ಸಂಗತಿ. ಸೊ ಈಗ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಪ್ರೈವೇಟು ಹಾಗೆ ಸರ್ಕಾರಿ ಇಂಥವೆಲ್ಲ ಹೊರದಾಗ ಸರ್ಕಾರಗಳಲ್ಲಿ ಒಂದು ಸ್ಟ್ರಿಕ್ಟ್ ಆದ ನಿಯಮ ಇರುತ್ತೆ ನನಗೆ ಗೊತ್ತಿದ್ದಂಗೆ. ಅದನ್ನ ಸಣ್ಣ ಪುಟ್ಟ ವೈಲೇಷನ್ಸ್ ಇದೆ, ಇಲ್ಲ ಅಂತ ಹೇಳಿದಿಲ್ಲ, ಅಲ್ಲಿ ಶ್ರೇಷ್ಠವಾಗಿದೆ, ಇನ್ನು ಬೇರೆ ಕಡೆ ಕನಿಷ್ಠವಾಗಿದೆ ಅಂತಿಲ್ಲ. ಪ್ರೈವೇಟಲ್ಲಿ ನೋಡ್ಬೇಕಾದ್ರೆ ನಾವು ಹೇಳ್ದಂಥ ಅಂಶಗಳನ್ನ ದಯವಿಟ್ಟು ಪೋಷಕರು ಗಮನಿಸಿ, ಮಕ್ಕಳ ಮೇಲಿನ ದೌರ್ಜನ್ಯನ ತಪ್ಪಿಸಿ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿ ವಾತಾವರಣ ಇರೋದನ್ನ ಖಾತರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ನೋಡ್ತಾ ಇರೋ ನಿಮಗೆಲ್ಲ ಧನ್ಯವಾದ. ಹಾಗೆ ನಮ್ಮ ನ್ಯೂಸ್ ಆಫ್ ಕರ್ನಾಟಕ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಮಾಹಿತಿ ಭಾಳ ಉಪಯುಕ್ತ ಅನಿಸಿದ್ರೆ ಬೇರೆ ಜೊತೆ ಅದನ್ನ ಶೇರ್ ಮಾಡಿ.